ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಆದರೆ ಒಳಗೆ ಮಾತ್ರ ಈ ಕುರ್ಚಿ ಕದನ ಹೊಸ ಹೊಸ ಸ್ವರೂಪವನ್ನು ಪಡ್ಕೋತಾ ಇದೆ. ಅದರಲ್ಲೂ ಕೂಡ ಸೋನಿಯಾ ಗಾಂಧಿಯವರು ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಅಥವಾ ಕರ್ನಾಟಕದ ರಾಜಕೀಯದ ವಿಚಾರವಾಗಿ ಈಗ ಆಸಕ್ತಿ ತೋರಿಸಿರುವಂಥದ್ದು ಸಂಪೂರ್ಣ ಪ್ರಕರಣಕ್ಕೆ ಈಗ ಹೊಸ ಆಯಾಮ ಸಿಕ್ಕಂತಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾಗ್ತಾರಾ, ಮುಖ್ಯಮಂತ್ರಿ ಮುಂದುವರಿತಾರಾ, ಈ ಎಲ್ಲ ಚರ್ಚೆಗಳು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ತುಂಬ ದೊಡ್ಡದಾಗಿನೇ ಒಳಗೆ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ನೇರವಾಗಿಯೇ ನಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಡಿಸಿಎಂ ಬಣದ ಹಾಗೂ ಡಿಸಿಎಂನ ಪರಮಾಪ್ತ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ನೇರವಾಗಿಯೇ ಇಂಥ ಮಾತುಗಳಿಂದ ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ಒಬ್ಬ MLC ಮಾತಿಗೆ ಇಷ್ಟೊಂದು ಬೆಲೆ ಕೊಡಬೇಕಾ ಅಂತ ಟಕ್ಕರ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕುರ್ಚಿ ಕಾಳಗ ಹೇಗೆ ನಡೀತಾ ಇದೆ ನೋಡೋಣ ಬನ್ನಿ. 5 ವರ್ಷವೂ ಸಿದ್ದರಾಮಯ್ಯರೇ ಸಿಎಂ, ಯತೀಂದ್ರ ಪುನರುಚ್ಚಾರ. ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡೋದು ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಯಾರೋ MLC ಮಾತಿಗೆ ಕಿಮ್ಮತ್ತು ಬೇಡ, DK ಬಣ ರಾಂಗ್. ನಿಮ್ಮನ್ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳಬೇಕು. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬೇಡ್ರಿ. ಅಧಿವೇಶನದ ಬಳಿಕ ಫುಲ್ ಸ್ಟಾಪ್ ಇಡೋಕೆ ಹೈಕಮಾಂಡ್ ಸಜ್ಜು. ಅವ್ರ ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಯಾವ ಬಣ ರಾಜಕೀಯ ಇಲ್ಲ. CM ಇದಾರೆ, DCM ಇದಾರೆ, ನಾವಿದೀವಿ, ಸರ್ಕಾರ ನಡೀತಾ ಇದೆ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ. ಹೊರಗೆ ಕದನ ವಿರಾಮ, ಒಳಗೆ ಶೀತಲ ಸಮರ. ಸದ್ಯ ಕಾಂಗ್ರೆಸ್ ಮನೆ ಸೈಲೆಂಟ್ ಇದೆ ಅಂದ್ರೆ ಏನೂ ಇಲ್ಲ ಅಂತೇನಲ್ಲ, ಒಳಗೊಳಗೆ ಬಣ ಕೊತ ಅಂತಿದೆ. ಯಾವ ಕ್ಷಣದಲ್ಲಿ ಯಾವ ಸಂದರ್ಭದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದರ ತೀವ್ರತೆ ಸುನಾಮಿಯಷ್ಟೇ ಭೀಕರವಾಗಿರುತ್ತೆ. ಸದ್ಯ ಪಟ್ಟದ ಫೈಟ್ಗೆ ಹೈಕಮಾಂಡ್ ಅಲ್ಪ ವಿರಾಮ ಹಾಕಿದೆ. ಆದ್ರೆ ಇದು ಫುಲ್ ಸ್ಟಾಪ್ ಅಲ್ಲ. ಹೌದು, ಕುರ್ಚಿ ಕದನ ಧಗಧಗಿಸಿತ್ತು. ಸಿದ್ದು ಬಣ DK ಬಣದ ಮಧ್ಯೆ ಬಹಿರಂಗವಾಗಿ ಸಮರ ನಡೆದಿತ್ತು. ಪಟ್ಟದ ಕಾಳಗ ಬೀದಿಗೆ ಬಂದ್ಬಿಟ್ಟಿತ್ತು. ಬಿಹಾರ್ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದ್ದರಿಂದ ತಕ್ಷಣವೇ ಅಲರ್ಟ್ ಆದ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಕಡೆ ಗಮನ ಹರಿಸಿತ್ತು. ಕೂಡಲೇ ಬ್ರೇಕ್ಫಾಸ್ಟ್ ಸಭೆ ಮೂಲಕ ಒಗ್ಗಟ್ಟಿನ ಸಂದೇಶ ರವಾನೆಗೆ ಸೂಚನೆ ಕೊಡಲಾಗಿತ್ತು. ಅದರಂತೆಯೇ CM DCM ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಆದರೆ ತಕ್ಷಣವೇ ಫುಲ್ ಸ್ಟಾಪ್ ಹಾಕೋದು ಅಷ್ಟು ಸುಲಭವೂ ಅಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಬೆಳಗಾವಿ ಅಧಿವೇಶನದ ಬಳಿಕ ಕುರ್ಚಿ ಲಡಾಯಿಗೆ ಫುಲ್ ಸ್ಟಾಪ್. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ನಿಂದ ಅಂತಿಮ ನಿರ್ಧಾರ ಸಾಧ್ಯತೆ. ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಲು ನಿರ್ಧರಿಸಿರೋ ಹೈಕಮಾಂಡ್ ಒಂದು ಸುತ್ತಿನ ಸಭೆ ನಡೆಸಿದೆ. 2ನೇ ಸುತ್ತಿನ ಸಭೆ ನಡೆಸಲು ನಿರ್ಧರಿಸಿರೋ ಹೈಕಮಾಂಡ್ ಅಧಿವೇಶನ ಮುಗಿದ ಬಳಿಕ ಅಂದ್ರೆ ಡಿಸೆಂಬರ್ 19ರ ಬಳಿಕ ಸಭೆ ನಡೆಸಲಿದೆ. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಇನ್ಸೈಡ್ ಮಾಹಿತಿಯೊಂದು ಸಿಕ್ಕಿದೆ. ಅದೇನು ಅಂದ್ರೆ, ಮೊನ್ನೆ ನಡೆದ ಸಭೆಯಲ್ಲಿ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಮಧ್ಯಪ್ರವೇಶಿಸುವ ಅವಶ್ಯಕತೆ ಇದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಈ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಡಿಸೆಂಬರ್ 19ರ ಬಳಿಕ ಚರ್ಚೆ ಮಾಡೋಣ ಅಂದಿದ್ದಾರೆ. ಯಾಕಂದ್ರೆ ಸಂಸತ್ ಅಧಿವೇಶನವೂ ನಡೀತಾ ಇದ್ದು, ಈ ವೇಳೆ ನಿರ್ಧಾರ ಮಾಡಿದ್ರೆ ಗೊಂದಲ ಮತ್ತಷ್ಟು ಹೆಚ್ಚಾಗಲಿದೆ. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ CM DCMಗೆ ಬುಲಾವ್ ನೀಡಿ ಅವರ ಒಪ್ಪಿಗೆ ಮೂಲಕವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಹೈಕಮಾಂಡ್ ನಿರ್ಧರಿಸಿದೆ. ಅಲ್ಲಿವರೆಗೂ ಬಹಿರಂಗ ಹೇಳಿಕೆ ನೀಡದಂತೆ 140 ಶಾಸಕರು ಸೇರಿದಂತೆ CM DCMಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಯಾವ ಬದಲಾವಣೆಯೂ ಇಲ್ಲ ಎಂದ MLC ಯತೀಂದ್ರ. ಸಿದ್ದರಾಮಯ್ಯ 5 ವರ್ಷ CM ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ಮ ಮೊದಲಿಂದ ಅದನ್ನ ಹೇಳ್ತೀವಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡೋದು ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಸರ್, ಆದ್ರೆ ಜನವರಿಗೆ ಕರೀತಾ ಇದ್ದಾರೆ, ಜನವರಿಗೆ ಹೋಗ್ಬೇಕು. ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಪುತ್ರನ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟ CM ಸಿದ್ದರಾಮಯ್ಯ
ಮತ್ತೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಯಾರು ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಶಾಸಕ ಕೆಎನ್ ರಾಜಣ್ಣ ಅಂತೂ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ ಅಂದ್ರು. ಉಳಿದವರು ಯಾವ ಬಣನೂ ನಮ್ಮಲ್ಲಿಲ್ಲ ಅಂದಿದ್ದಾರೆ. ನೋಡ್ರಿ, CLP ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ. ಯಾರು ಹೇಳೋದು ಬಣ ರಾಜಕೀಯ ಇದೆ? ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು. ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ, ಕ್ಯಾಬಿನೆಟ್ ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಅಧಿವೇಶನ ಆದ್ಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನ ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು CM ಇದಾರೆ, DCM ಇದಾರೆ, ನಾವಿದೀವಿ, ಸರ್ಕಾರ ನಡೀತಾ ಇದೆ. ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಣ, ಬೇರೆ ಯಾವುದೇ ಬಣ ಇಲ್ಲ. ಹೈಕಮಾಂಡ್ ಮೂಲಗಳ ಪ್ರಕಾರ ಸಿಎಂ ಬಣ ರಾಹುಲ್ ಗಾಂಧಿ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದೆ. ಯಾಕಂದ್ರೆ ಮೊನ್ನೆ ನಡೆದ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ರಾಹುಲ್ ತಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಬಣ ಇದೆ. ಕಲಾಪದ ವೇಳೆ ಡಿಕೆ ಬಣದ ಶಾಸಕರು ಒಗ್ಗಟ್ಟು ಪ್ರದರ್ಶನ. ಮತ್ತೊಂದು ಕಡೆ ಡಿಕೆ ಬಣ ಏನ್ ಸುಮ್ಮನೆ ಕೂತಿಲ್ಲ. ವಿಧಾನಸಭೆ ಕಲಾಪದ ವೇಳೆ ಡಿಸಿಎಂ ಡಿಕೆ ಬಣದ ಶಾಸಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಮೊಗಸಾಲೆಯಲ್ಲಿ ಕುಳಿತು ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಇಕ್ಬಾಲ್ ಹುಸೇನ್, ನಯನಾ ಮೋಟಮ್ಮ, ದರ್ಶನ್ ಧ್ರುವನಾರಾಯಣ, ಶರತ್ ಬಚ್ಚೇಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಶಾಸಕರು ಸಮಾಲೋಚನೆ ಮಾಡಿದ್ದಾರೆ. ಯಾರೋ MLC ಮಾತಿಗೆ ಕಿಮ್ಮತ್ತು ಬೇಡ ಎಂದ ಶಿವಗಂಗಾ. ಡಿಕೆ ಬಣದ ಶಾಸಕ ಬಸವರಾಜು ಶಿವಗಂಗಾ ಯಾರೋ MLC ಮಾತಿಗೆ ಕಿಮ್ಮತ್ತು ಬೇಡ ಅಂತ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮನ್ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳಬೇಕು. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ಕಿಮ್ಮತ್ ಕೊಡೋ ಅವಶ್ಯಕತೆ ಇಲ್ಲ. ನಾನ್ ಮಾತಾಡಿದ್ರು ಇಲ್ಲ, ಯಾರು ಮಾತಾಡಿದ್ರು ಇಲ್ಲ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆಂಬ ಮಾಹಿತಿಯಿಂದ ಸಿಎಂ ಬಣ ಕೊಂಚ ವಿಶ್ವಾಸದಲ್ಲಿದೆ. ಆದರೆ ಅದೇ ಮೀಟಿಂಗ್ ನಲ್ಲಿ ಬದಲಾವಣೆ ಅನಿವಾರ್ಯ ಅಂತ ಕೆಲವು ನಾಯಕರು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಅಂತ ಡಿಕೆ ಬಣ ನಂಬಿಕೊಂಡಿದೆ. ಏನೇ ಇದ್ರೂ ಅಧಿವೇಶನದ ಬಳಿಕವೇ ನಿರ್ಧಾರವಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಪ್ರಮೋದ್, TV9 ಬೆಳಗಾವಿ.